ನಮಸ್ಕಾರ ವೀಕ್ಷಕರೇ, ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ಹಾಕಿರೋ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರ, ಅದಕ್ಕೆ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ. ನಾನು ಹಾಕಿರೋ ವಿಡಿಯೋಗಳನ್ನು ನೀವು ನೋಡಿ. ಹೆಚ್ಚಿಗೆ ನಾನು ಮಾಡಿರೋ ವಿಡಿಯೋಗಳಲ್ಲಿ ಒಂದು ಒಳ್ಳೆಯ ಮಾಹಿತಿಯೇ ಇರುತ್ತೆ. ದಯವಿಟ್ಟು ನೋಡಿ, ಮುಂದೇನು ಇದೇ ರೀತಿ ಪ್ರೋತ್ಸಾಹಿಸಿ. ನಾನು ಇವತ್ತು ಹಾಕ್ತಿರೋ ವಿಡಿಯೋ ಒಂದು ಮಠದ್ದು. ಅದು ನಮ್ಮ ಮನೆ ಹತ್ತಿರ ಇರೋ ಕೃಷ್ಣೇಂದ್ರ ಮಠದ್ದು. ಅಲ್ಲಿ ಕೃಷ್ಣೇಂದ್ರ ಸ್ವಾಮಿ ಆರಾಧನೆಯೂ ನಡೆಯುತ್ತೆ. ನಾಳೆ ದೀಪಾವಳಿ ಆದ ದ್ವಾದಶಿಯಿಂದ ಅಲ್ಲಿ ಕೃಷ್ಣೇಂದ್ರ ಮಠದ ಆರಾಧನೆ ಇರ್ತದೆ. ನೀವು ಎಲ್ಲರೂ ಬರ್ರಿ, ಚೆನ್ನಾಗಿ ಆರಾಧನೆ ಮಾಡ್ತಾರೆ. ಮತ್ತು ಅಲ್ಲಿ ಒಂದು ಫಂಕ್ಷನ್ ಹಾಲ್ ಇದೆ. ಆ ಫಂಕ್ಷನ್ ಹಾಲಲ್ಲಿ ಮದುವೆ ಮುಂಜಿವೆ ಎಲ್ಲ ನಡೀತದೆ ರೀ. ಅದೇ ರೀತಿ ಇವತ್ತೊಂದು ಫಂಕ್ಷನ್ ಇತ್ತು. ಅದು ನಮ್ಮ ಅಡುಗೆಯವ್ರ ಪೈಕಿ ಇವ್ರದ್ದು ಒಬ್ಬರದ್ದು ಮಗಳದ್ದು ಫಂಕ್ಷನ್ನು. ಆ ಫಂಕ್ಷನ್ಗೆ ನಾವೇ ಹೋಗಿದ್ವಿ. ಎಲ್ಲ ಅಡುಗೆ ವ್ಯವಸ್ಥೆ ಮಾಡಿದ್ವಿ, ಚಲೋ ಮಾಡಿದ್ವಿ. ಮತ್ತು ಅವರು ಡೆಕೋರೇಷನ್ ಎಲ್ಲ ಚೆಂದ ಮಾಡಿದರು. ಮಂತ್ರಗಳೆಲ್ಲ ಇದ್ವು ಅಲ್ಲಿ. ಅವ್ರದ್ದು ಅಡುಗೆ ಆದಮೇಲೆ ಕೃಷ್ಣೇಂದ್ರಗಳ್ಗೆ ನೈವೇದ್ಯ ಮಾಡ್ತಾರೆ. ಅದು ಚೆನ್ನಾಗಿತ್ತು. ಹೀಗಾಗಿ ನಮ್ಮದೆಲ್ಲ ಅಡುಗೆ ಆದಮೇಲೆ ಒಂದು ಸ್ವಲ್ಪ ಟೈಮ್ ಇತ್ತು ಅಂತೇಳಿ ಸ್ವಲ್ಪ ಗುಡಿದೆಲ್ಲ ವಿಡಿಯೋ ಮಾಡಿಕೊಂಡೆ. ಅದನ್ನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಣ ಅಂತ ಮಾಡಿಕೊಂಡು ಅದನ್ನು ಹಾಕಿದ್ದೆ. ಅದನ್ನು ನೀವು ನೋಡಿರಿ. ಗುಡಿ ಎಲ್ಲ ಚೆಂದದ. ಅಲ್ಲೆಲ್ಲ ನೀವು ನೋಡಿರ್ಬೋದು. ಆದರೂ ನಮ್ಮ ನೋಡಲಿ ಅಂತ ಹಾಕ್ಲಿಕ್ತೀನಿ. ಎಲ್ಲ ಪ್ರದಕ್ಷಿಣೆ ಹಾಕಲಿಕ್ಕೆ ಮಾಡಲಿಕ್ಕೆ ಎಲ್ಲ ಮಸ್ತ್ ಚೆಂದದ ಅಲ್ಲಿ. ಆಮೇಲೆ ಗುರುಗಳ ಆರಾಧನೆಯೂ ನಡೀತದೆ. ಅವರ ಆಶೀರ್ವಾದನೂ ಎಲ್ಲರಿಗೂ ಸಿಗ್ತದೆ. ಇದನ್ನು ವಿಡಿಯೋ ನೀವು ನೋಡಿ. ಅವರು ಫಂಕ್ಷನ್ಗೆ ನಮ್ಮ ಅಡುಗೆಯವರು ಮಂಡಿಗೆ ಅಡುಗೆ ಮಾಡಿಸಿದ್ರು. ಎಲ್ಲ ಅಡುಗೆ ಚಲೋ ಇತ್ತು. ಜನನೂ ಭಾಳ ಮಂದಿ ಬಂದಿದ್ದರು. ಚಲೋ ಹೊತ್ನಾಗ ಊಟ ವ್ಯವಸ್ಥೆ ಎಲ್ಲ ಇತ್ತು. ಗುಡಿನೂ ನೋಡಲಿಕ್ಕೆ ಸ್ವಲ್ಪ ಶಾಂತವಾಗಿತ್ತು ಮಧ್ಯಾಹ್ನ ಹೊತ್ತಿನಲ್ಲಿ. ಆ ಕಡೆ ಫಂಕ್ಷನ್ ನಡೆದಿತ್ತು, ಈ ಕಡೆ ಸ್ವಲ್ಪ ಗುಡಿಗೆ ಸ್ವಲ್ಪ ಪ್ರದಕ್ಷಿಣೆ ಹಾಕೋ ಜಾಗ ಮತ್ತು ಊಟದ ಜಾಗ ಅಲ್ಲೆಲ್ಲ ಸ್ವಲ್ಪ ವಿಡಿಯೋ ಮಾಡಿದ್ರು ಅಂತೇಳಿ ಬಂದು ವಿಡಿಯೋ ಮಾಡ್ತಾಯಿದ್ದೆ. ಈ ವಿಡಿಯೋ ನೋಡಿ ನೀವು ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಹೆಂಗೆ ಬಂದಂತು ನಮಗೆ ಹೇಳ್ರಿ. ಎಲ್ಲ ಗುಡಿ ಇದನ್ನು ಭಾರಿ ಚೆಂದದ. ಅದನ್ನು ನೋಡ್ಕೊಂಡು ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಈ ಗುಡಿ ಒಳಗೆ ಫಸ್ಟಿಗೆ ದತ್ತಾತ್ರೇಯನ ಗುಡಿ ಇದೆ. ಅದಾದಮೇಲೆ ಬಾಜುಕ್ಕೆ ದತ್ತಾತ್ರೇಯನ ಗುಡಿ ಬಾಜುಕ್ಕೆ ಒಂದು ಶಂಕರ ಮಠ ಅಂತ ಇವರು ದೇವ್ರದ್ದು ಇದೆ. ಶಾರದಾಂಬೆ ಗುಡಿ ಇದೆ. ಒಳಗಡೆ ಹೋದ ರಾಮ ಲಕ್ಷ್ಮಣ ಸೀತಾ ಗುಡಿ ಇದೆ. ಮತ್ತು ಹಿಂದ್ಗಡೆ ಹನುಮಂತ ದೇವ್ರ ಗುಡಿ ಇದೆ. ಆಮೇಲೆ ಅಲ್ಲಿ ಇವರು ರಾಧಾಕೃಷ್ಣನ ಗುಡಿ ಇದೆ. ವಿಠೋಬ ರುಕ್ಮಾಯಿ ಗುಡಿ ಇದೆ. ಚೆಂದ ಗುಡಿ ಇದೆ ರೀ. ಮತ್ತು ಅಡುಗೆದೆಲ್ಲ ನಾವಿಲ್ಲಿ ಬಾಜುಕ ಒಂದು ಸಣ್ಣ ಹಾಲ್ ಅದ, ಅಲ್ಲೇ ಅಡುಗೆ ವ್ಯವಸ್ಥೆ ಮಾಡಿದ್ವಿ. ಇದು ಮಂಡಿಗೆ ಬಟ್ಲು ಇವು. ಇದ್ರಾಗ ಮಂಡಿಗೆ ಹಾಕಿ ಹಾಲು ತುಪ್ಪ ಹಾಕಿ ಮಂಡಿಗೆ ಹಾಕೊಂಡು ತಿಂತಾರೆ. ಇದು ಮಂಡಿಗೆ ಬಟ್ಲು. ಆಮೇಲೆ ಇವೆಲ್ಲ ಅಡುಗೆ ಚಟ್ನಿ ಕೋಸಂಬರಿ ಪಲ್ಯ ರಸ ಇವೆಲ್ಲ ಚೆಂದಾಗಿ ಜೋಡಿಸಿಟ್ಟಿದ್ವಿ. ಇವನ್ನೆಲ್ಲ ರೆಡಿ ಮಾಡಿಕೊಂಡು ಊಟಕ್ಕೆ ಇನ್ನು ಮಂದಿ ಬರ್ತಾರಂತ ನಾವು ರೆಡಿಯಾಗಿ ಕೂತಿದ್ವಿ. ಆ ಕಡೆ ಎಲ್ಲ ಫಂಕ್ಷನ್ ನಡೆದಿತ್ತು. ಫಂಕ್ಷನ್ ಮುಗಿದ್ಮೇಲೆ ಊಟಕ್ಕೆ ಜನ ಬರ್ತಾಯಿದ್ರು ಒಬ್ಬೊಬ್ಬರೇ. ಅಡುಗೆದು ಊಟದ ವ್ಯವಸ್ಥೆ ಎಲ್ಲ ನೋಡಿ ಬಂದ ಜನ ಎಲ್ಲ ಚಲೋ ಅದ ಅಂತಂದ್ರೆ ಮಸ್ತ್ ಅಡುಗೆನೂ ಮಸ್ತ್ ಮಾಡ್ರಿ ಅಂತೆಲ್ಲ ಹೊಗಳಿದ್ರು. ಆಮೇಲೆ ಅವ್ರಿಗೂ ಭಾಳ ಇಷ್ಟ ಆಯ್ತು. ಆ ಕಡೆ ಇನ್ನೊಂದು ಅದೇ ಗುಡಿ ಒಳಗೆ 2 ಫಂಕ್ಷನ್ ಇದ್ದವು. ಆ ಕಡೆಯೂ ಮಂಡಿಗೆ ಊಟ ಮಾಡಿದ್ರು, ಈ ಕಡೆಯೂ ಮಂಡಿಗೆ ಅಡುಗೆನೇ ಮಾಡಿದ್ರು. ಎರಡೂ ಕಡೆಯೂ ಅಡುಗೆ ಚಲೋ ಆಗಿತ್ತು. ಜನ ಬರ್ತಾಯಿದ್ರು, ನೋಡ್ತಾಯಿದ್ರು, ಫಂಕ್ಷನ್ ನೋಡ್ತಾಯಿದ್ರು, ಅಡುಗೆನೂ ನೋಡ್ತಾಯಿದ್ರು, ಊಟನೂ ಮಾಡ್ತಾಯಿದ್ರು. ಎಲ್ಲ ಚಲೋ ಆಗಿತ್ತು. ಹೀಗಾಗಿ ಇದನ್ನು ಸ್ವಲ್ಪ ನಮಗೂ ಖುಷಿ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋ ಮಾಡಿದ್ದೆ. ನಿಮಗೂ ಈ ವಿಡಿಯೋ ನೋಡಿ ಖುಷಿ ಅನಿಸ್ತದೆ. ಇಲ್ಲಿ ನೋಡಿರಿ ಮಿರ್ಚಿ ಮಾಡಿರ್ತಾರೆ. ಇವರೆಲ್ಲ ಮಿರ್ಚಿ ಮಾಡಿ ಕರೆದಿಟ್ಟಿದ್ರು. ಎಲ್ಲ ಅರ್ಧ ಹಾಫ್ ಫ್ರೈ ಅಂತಾರೆ ನಮ್ಮ ಕಡೆ, ಅದೆಲ್ಲ ಮಾಡಿಟ್ಟಿದ್ರು. ಆಮೇಲೆ ಅದನ್ನು ಊಟ ಟೈಮ್ನಾಗ ಫುಲ್ ಫ್ರೈ ಮಾಡ್ತಾರೆ. ಹೀಗೆಲ್ಲ ಚಲೋ ನಂಗೆ ಅಡುಗೆದೆಲ್ಲ ಮಾಡಿ ಇಟ್ಕೊಂಡಿದ್ದೆ ನಾವು. ಈ ನಮಗೆ ಅಡುಗೆ ಆದಮೇಲೆ ನಾವು ತೊಗೊಂಡೋಗಿ ಅಲ್ಲಿ ಕೃಷ್ಣೇಂದ್ರ ಗುರುಗಳ ಮುಂದೆ ನೈವೇದ್ಯ ಮಾಡ್ತೀವಿ. ನೈವೇದ್ಯ ಆದಮೇಲೆ ಈ ಕಡೆ ಊಟದ ವ್ಯವಸ್ಥೆ ಆಗ್ತದೆ. ಇದನ್ನು ನಾನು ಮೊದಲೇ ಹೇಳಬೇಕಾಗಿತ್ತು. ಹೀಗಾಗಿ ಆಮೇಲೆ ಇದನ್ನು ಹಾಕಿ ಹೇಳಿದೆ. ಆಮೇಲೆ ಇನ್ನೊಂದು ನಾನು ಮರ್ತಿದ್ದೆ. ಈ ಫಂಕ್ಷನ್ ನಮ್ಮ ಅಡುಗೆಯವ್ರ ಮಗಳದ್ದು ಅಂದ್ರೆ ಅವ್ರದ್ದು ಕುಬ್ಸದ ಕಾರ್ಯಕ್ರಮ ಐತೆ. ಅದನ್ನು ಮಾಡಿದ್ವಿ ನಾವು. ಚಲೋ ಹೊತ್ನಾಗ ಮಾಡಿದ್ವಿ. ಅವರು ಬೇರೆ ಊರಿಂದ ಬಂದಿದ್ರಲ್ಲ ಬೀಗರು. ಮತ್ತು ಎಲ್ಲರೂ ಬಂದು ಚೆಂದಾಗೆ ಎಲ್ಲ ಫಂಕ್ಷನ್ದಾಗ ಅಟೆಂಡ್ ಆಗಿ ಚಲೋ ಮಾಡಿದ್ರು. ಇದೇ ನೋಡ್ರಿ ನಾನು ಹೇಳಿದ್ದೆ ರಾಧಾಕೃಷ್ಣನ ಇದು ವಿಠಲ ರುಕ್ಮಾಯಿ ದೇವಸ್ಥಾನ ಇದು. ಅಲ್ಲೇ ಚೆಂದದ. ಪ್ರತಿ ಏಕಾದಶಿನೂ ಇಲ್ಲೆಲ್ಲ ಗದ್ದಲಿರ್ತದೆ. ಹೀಗಾಗಿ ಇಲ್ಲಿ ಈ ಗುಡಿನ ಸ್ವಲ್ಪ ನಿಮ್ಗೆ ಹಾಕ್ಬೇಕಂತ ವಿಡಿಯೋದಾಗ ಹಾಕ್ಬಂದು ಹಾಕಿದ್ದೆ.
ಚಂದ ನೀವು ನೋಡ್ರಿ. ಇದು ಕೃಷ್ಣೇಂದ್ರ ಗುರುಗಳ ಇದು ಜಾಗ. ಇಲ್ಲಿ ಎಲ್ಲ ತಪಸ್ಸು ಮಾಡಿದ್ರು. ಇದು ಅವ್ರದ್ದು ಕೃಷ್ಣೇಂದ್ರ ಮಠ ಅಂತಿದೆ, ಹಳೆ ಹುಬ್ಬಳ್ಳಿ ಒಳಗದೆ. ಇಲ್ಲಿ ಪ್ರತಿ ಗುರುವಾರ ಮತ್ತು ಶನಿವಾರ ಪಾಲ್ಕಿ ಸೇವಾ ಇರ್ತದೆ, ಭಜನೆ ಕಾರ್ಯಕ್ರಮ ಇರ್ತದೆ, ಭಜನೆ ಮಾಡ್ತಾರೆ. ಎಲ್ಲ ಚಲೋತ್ನಂಗೆ ದೇವ್ರದ್ದು ಪ್ರಸಾದ ನೈವೇದ್ಯ ಆಗಾಗ ವರ್ಷದಾಗ ಒಂದು 7-8 ಸಲ ಇದ್ದೇ ಇರ್ತದೆ ರೀ. ಇಲ್ಲಿ ಎಲ್ಲ ಆರಾಧನೆ ಇರ್ತವೆ. ಗುರುಗಳ ಆರಾಧನೆ ಅಂತ ಕಾಯಂ ಮಾಡೇ ಮಾಡ್ತಾರೆ ಇಲ್ಲಿ ಎಲ್ಲರದು. ಹೀಗಾಗಿ ಇಲ್ಲಿ ಗುರುಪೂರ್ಣಿಮಾ ಅಲ್ಲಿ ಆವಾಗ ಎಲ್ಲ ಇವು ಇರ್ತವೆ, ಆರಾಧನೆ ಎಲ್ಲ ಇರ್ತವೆ. ಎಲ್ಲರೂ ಬಂದಿರ್ತಾರೆ, ಚಲೋ ಇರ್ತದೆ. ನೀವು ಒಮ್ಮೆ ಈ ಗುಡಿ ಕಡೆ ಬಂದು ನೋಡಿರಿ. ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಈ ಗುಡಿಗೆ ಬಂದಿದ್ದೆ ಅಂತೇಳಿ. ಇದುವರೆಗೂ ನೋಡಿದ್ದಕ್ಕೆ, ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಇದೇ ರೀತಿ ನಿಮ್ಮದು ಕಮೆಂಟು ಪ್ರೋತ್ಸಾಹ ಎಲ್ಲ ಇರಲಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.